ಕನ್ನಡ ಮೀಡಿಯಾ 9ಗೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಕುಳೈದ್. ರೈತರ ಆದಾಯ ಹೆಚ್ಚಿಸುವ ಮಣ್ಣು ಪುನಶ್ಚೇತನ ಕಾನೂನು ಜಾರಿಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಆಗ್ರಹ. ಕರ್ನಾಟಕ ರಾಜ್ಯ ರೈತ ಸಂಘ ಸಿಂದಗಿ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀ ದಶರಥ ರಜಪೂತ ಇವರ ನೇತೃತ್ವದಲ್ಲಿ ಸಿಂದಗಿ ತಾಲೂಕಿನ ಕನ್ನೋಳಿ ಗ್ರಾಮದಲ್ಲಿ ಸಾಲ ಮುಕ್ತ ರೈತ ಭಾರತ ಅಭಿಯಾನಕ್ಕೆ ಚಾಲನೆ ದೊರೆಯಿತು. ಜಗತ್ತಿನ ಅತಿ ದೊಡ್ಡದಾದ ಮಣ್ಣು ಉಳಿಸಿ ಅಭಿಯಾನದ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಗೆ ಸಲ್ಲಿಸಲಾದ ಮಣ್ಣು ಪುನಶ್ಚೇತನ ಕಾನೂನು ಜಾರಿಯಾದರೆ ಮಾತ್ರ ಮುಂದಿನ ದಿನಗಳಲ್ಲಿ ರೈತರು ಸಾಲ ಮರುಪಾವತಿಸಲು ಸಾಧ್ಯವಾಗುವುದು ಎಂಬ ಸಂದೇಶವಿರುವ ಮನವಿ ಪತ್ರವನ್ನು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಸಲ್ಲಿಸುವ ಮೂಲಕ ಸಾಲಮುಕ್ತ ರೈತ ಭಾರತ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದರು. ದಶರಥ ರಜಪೂತ್ ಅವರು ಮಾತನಾಡಿ, ರೈತರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಸೂಕ್ತ ಕಾನೂನು ಹಾಗೂ ಯೋಜನೆಗಳು ಇಲ್ಲದಿರುವ ಕಾರಣ ಅನೇಕ ರೈತರ ಕೃಷಿ ವೆಚ್ಚ ಹೆಚ್ಚಾಗ್ತಾ ಇದೆ. ಹಾಕಿದ ಬಂಡವಾಳವನ್ನು ಕೂಡ ಮರಳಿ ಪಡೆಯದ ಪರಿಸ್ಥಿತಿಯಲ್ಲಿ ಇಂದಿನ ರೈತರದ್ದಾಗುತ್ತಿದೆ. ಇದರಿಂದ ರೈತರಿಗೆ ಸಾಲ ಮರುಪಾವತಿಸಲು ಸಾಧ್ಯವಾಗುತ್ತಿಲ್ಲ. ದಿನ ಕಳೆದಂತೆ ಸುಸ್ತಿದಾರ ಸಾಲಗಾರರ ಸಂಖ್ಯೆ ಹೆಚ್ಚಾಗುತ್ತಿದೆ. ಅದಕ್ಕಾಗಿ ರೈತರ ಆದಾಯ ಹೆಚ್ಚಿಸುವ ಮಣ್ಣು ಪುನಶ್ಚೇತನ ಕಾನೂನು ಜಾರಿಯಾಗಲೇಬೇಕಾದ ಅವಶ್ಯಕತೆ ಬಂದೊದಗಿದೆ. ಮಣ್ಣು ಪುನಶ್ಚೇತನ ಕಾನೂನು 3 ಅಂಶಗಳನ್ನು ಪ್ರತಿಪಾದಿಸುತ್ತದೆ. ಪ್ರಕೃತಿಗೆ ಪೂರಕವಾದ ಕೃಷಿಯಲ್ಲಿ ತೊಡಗಿದ್ದ ರೈತರಿಗೆ ಪ್ರೋತ್ಸಾಹ ನೀಡುವುದು, ಕಾರ್ಬನ್ ಕ್ರೆಡಿಟ್ ಯೋಜನೆಯ ಲಾಭ ಎಲ್ಲ ರೈತರಿಗೂ ದೊರೆಯುವಂತೆ ಮಾಡುವುದು ಹಾಗೂ ಸಾವಯವ ಇಂಗಾಲ ಹೆಚ್ಚಿಗೆ ಇರುವ ಮಣ್ಣಿನಲ್ಲಿ ಬೆಳೆದ ಬೆಳೆಗಳಿಗೆ ಒಳ್ಳೆಯ ಬೆಲೆ ದೊರೆಯುವಂತೆ ಮಾಡುವುದು. ಅದಕ್ಕಾಗಿ ಸದರಿ ಕಾನೂನನ್ನ ಸರ್ಕಾರ ಅನುಷ್ಠಾನ ಮಾಡಿದರೆ ರೈತರು ಒಳ್ಳೆಯ ಆದಾಯ ಪಡೆಯುವಂತಾಗಿ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಸಾಲ ಮರುಪಾವತಿಸಲು ಸಾಧ್ಯವಾಗುವುದು. ಇದರಿಂದ ಬ್ಯಾಂಕ್ಗಳಿಗೂ ಕೂಡ ಅನುಕೂಲವಾಗುವುದು. ಈ ಕಾರಣಕ್ಕಾಗಿ ಬ್ಯಾಂಕ್ಗಳ ಮೇಲಾಧಿಕಾರಿಗಳ ಮೂಲಕ ರೈತರ ಬೇಡಿಕೆ ವಿಷಯ ರಾಜ್ಯ ಹಾಗೂ ದೇಶದ ಮಟ್ಟದಲ್ಲಿ ವ್ಯಕ್ತವಾಗಬೇಕು ಎಂಬ ಉದ್ದೇಶದಿಂದ ಮನವಿ ಪತ್ರವನ್ನು ಗ್ರಾಮಗಳಲ್ಲಿರುವ ಬ್ಯಾಂಕ್ಗಳ ಮೂಲಕ ರವಾನಿಸುವ ಯೋಜನೆ ಹೊಂದಲಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಅಭಿಯಾನದ ಕುರಿತು ರೈತರಿಗೆ ಜಾಗೃತಿ ಮೂಡಿಸಿ ಮಣ್ಣು ಪುನಶ್ಚೇತನ ಕಾನೂನು ವ್ಯವಸ್ಥಿತವಾಗಿ ಅನುಷ್ಠಾನವಾಗುವಂತೆ ಮಾಡಲಾಗುವುದು ಎಂದರು. ಮನವಿ ಪತ್ರ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಕನ್ನೋಳಿ ಗ್ರಾಮ ಘಟಕದ ಅಧ್ಯಕ್ಷರಾದ ಬಸವರಾಜ್ ವಾರಸನಹಳ್ಳಿ, ಗ್ರಾಮದ ರೈತ ಮುಖಂಡರಾದ ದಿಗಸಾಬ್ ಮುಲ್ಲಾ, ಸೋಮಣ್ಣ ಗುಳ್ಬಾಳ್, ಶರಣಪ್ಪ ಲ ಪಾರಸನಹಳ್ಳಿ, ಗುರಪ್ಪ ಪಡಶೆಟ್ಟಿ, ಶಂಕರ್ ಪಾರಸನಹಳ್ಳಿ, ಗುರಪ್ಪ ಪಾರಸನಹಳ್ಳಿ, ಶ್ರೀಶೈಲ್ ಬೂದಿಹಾಳ್, ಶಿವಪ್ಪ ಪಾರಸನಹಳ್ಳಿ ಹಾಗೂ ಗ್ರಾಮದ ಇತರ ಪ್ರಮುಖರು ಭಾಗವಹಿಸಿದ್ದರು. ನಾವು ಈಗಾಗಲೇ ವಿನಂತಿ ಮಾಡ್ಕೊಂಡಿದ್ದೀವಿ. ಯಾವ ರೈತರು ಬಂದರೂ ಕೊಟ್ಟಂತ ಅರ್ಜಿಗಳನ್ನು ತಗೊಂಡು ತಿಂಗಳ ಏನಪ್ಪ ನೀವು ಮೇಲಧಿಕಾರಿ ಕಳಿಸ್ರಿ ಅಂತ ಹೇಳಿ ಅವರಿಗೆ ನಾವು ಮನವಿ ಮಾಡ್ಕೊಂಡಿವಿ. ಅವರು ಅದಕ್ಕೂ ಯಾವಾಗಲೂ ನಾವು ಸಿದ್ಧದೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಈ ಒಂದು ಕೆಲಸ ಎಲ್ಲ ರೈತರು ಮಾಡಬೇಕು ತಮ್ಮಲ್ಲಿ ವಿನಂತಿ ಕೊಡ್ತೀನಿ. ಇಷ್ಟು ಹೇಳಿ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಜವಾನ್ ಜೈ ಕಿಸಾನ್. ಮುಂದಿನ ನಡೆ ಏನೆಂದು ಕಾದ್ ನೋಡೋಣ. ಮುಂದಿನ ಸುದ್ದಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.